ಜೈ ಭೀಮ್. ಇದೇ ವರ್ಷದ ಡಿಸೆಂಬರ್ 8ರಿಂದ ಬೆಳಗಾವಿ ಒಳಗೆ ಚಳಿಗಾಲದ ಅಧಿವೇಶನ ಏನು ನಡೀತೈತಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂದ್ರೆ, ಉತ್ತರ ಕರ್ನಾಟಕದ ಭಾಗಕ್ಕೆ ಅಭಿವೃದ್ಧಿ ಆಗಂಗಿಲ್ಲ, ನೀವು ಲಾಸ್ಟಿಗೆ ನಮಗೆ ನೀವು ಅವಕಾಶ ಕೊಡ್ತೀರಿ ಅಂದಾಗ ನಮಗೆ ಚರ್ಚೆಗೆ ಅವಕಾಶ ಸಿಗಂಗಿಲ್ಲ. ಯಾಕಂದ್ರೆ ಶಾಸಕರು ಸಂಸದರು ಯಾರು ಇರಲ್ಲ. ಹೀಗಾಗಿ ನಮಗೆ ಅಡ್ವಾನ್ಸ್ ಆಗಿ ಅಂದ್ರೆ ಫಸ್ಟಿಗೆ ಕೊಡ್ರಿ ಅಂತ ಹೇಳ್ತಾರೆ. ಅವ್ರದ್ದು ಸತಿ ಒಂದು ಪಾಯಿಂಟ್ ಅಲ್ಲ, ಯಾಕೆ ಶಾಸಕರು ಇರಂಗಿಲ್ಲ ಅಲ್ಲಿ, ಲಾಸ್ಟಿಗೆ ಯಾಕೆ ಇರಲ್ಲಪ್ಪ ಅಂದ್ರೆ, ಲಾಸ್ಟ್ ಅಂತಲ್ಲ ಫಸ್ಟಿಗೂ ಇರಂಗಿಲ್ಲ. ಅದಕ್ಕೆ ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಶಾಸಕರು ಏನು ಹೇಳ್ಯಾರ, ಒಂದು 50 ಕೋಟಿ ಖರ್ಚು ಮಾಡಿ ಮಜಾ ಓಡಾಸಕ್ಕೆ ಇರೋದ ಚಳಿಗಾಲದ ಅಧಿವೇಶನ ಅಂತಂದು ಕೊಂಕ ಮಾತ್ರಿಂದ ಅಂದ್ರೆ ಟೀಸ್ ಮಾಡೋ ರೀತಿಯಿಂದ ಹೇಳಿದ್ರು ಅವರು. ಬೆಂಗಳೂರೊಳಗೆ ನಡೆಯುವ ಪ್ರತಿಯೊಂದು ಅಧಿವೇಶನಕ್ಕೂ ಕರ್ನಾಟಕದಾದ್ಯಂತ ಎಲ್ಲ ಶಾಸಕರು ಅಲ್ಲೇ ಭಾಗಿಯಾಗ್ತಾರ. ಆದ್ರೆ ಕೇವಲ 10 ದಿವಸ ಉತ್ತರ ಕರ್ನಾಟಕ ಭಾಗದ ಹೆಬ್ಬಾಗಿಲು ಅಂದ್ರೆ ಬೆಳಗಾವಿ ಒಳಗೇನು ಚಳಿಗಾಲದ ಅಧಿವೇಶನ ನಡೀತೈತಲ್ಲ, ಅದು ವರ್ಷಕ್ಕೊಮ್ಮೆ ನಡೀತೈತಲ್ಲ, ಅಲ್ಲಿ 10 ದಿವಸ ಬೇರೆ ರಾಜ್ಯದಿಂದ ಬೇರೆ ಮೂಲೆಯಿಂದ ಶಾಸಕರು ಬರಂಗಿಲ್ಲ. ಯಾಕೆ ಬರಲ್ಲ? ಉತ್ತರ ಕರ್ನಾಟಕದ ಭಾಗದ ಜನಪ್ರತಿನಿಧಿಗಳು ಕೇಳಬೇಕಾಗಿರೋ ಪ್ರಶ್ನೆ ಇದೆ. ಗಟ್ಟಿತನ ನೀವು ತೋರಿಸ್ಲಿಲ್ಲ ಅಂದ್ರೆ ಯಾವಾಗ ತೋರಿಸ್ತೀರಿ? 355 ದಿವಸ ಅಧಿವೇಶನಕ್ಕೆ ನೀವು ಇಲ್ಲಿಂದ ಹೋಗ್ತೀರಿ, 10 ದಿವಸ ಅಲ್ಲಿಂದ ಯಾವ ಶಾಸಕರು ಬರಂಗಿಲ್ಲಲ್ಲ, ಯಾಕೆ ಪ್ರಶ್ನೆ ಮಾಡಂಗಿಲ್ಲ? ನೀವು ದನಿ ಎತ್ತಿ ನಾವು ಉತ್ತರ ಕರ್ನಾಟಕ ಭಾಗಕ್ಕೆ ಅದೀವಿ, ಇಲ್ಲೇ ಆಗಿರೋ ಮನೆ ಫ್ಲಡ್ ಆತಲ್ಲ, ವೈಮಾನಿಕ ಸಮೀಕ್ಷೆ ಆತಲ್ಲ, ಅದ್ರ ಬಗ್ಗೆ ದನಿ ಎತ್ರಿ, ಕಬ್ಬಿಂದ ದನಿ ಎತ್ರಿ, ಮೆಕ್ಕೆಜೋಳದ ದನಿ ಎತ್ರಿ. ದನಿ ಎತ್ತೋ ಮುಖಾಂತರ ನೀವು ಉತ್ತರ ಕನ್ನಡ ಭಾಗಕ್ಕೆ ನಾವು ಅದೀವಿ ಅನ್ನೋದನ್ನ ತೋರಿಸ್ಲಿಲ್ಲ ಅಂದ್ರೆ ಮುಂದೆ ನಿಮಗೆ ಜನರು ಬೇರೆ ತರ ಉತ್ತರ ಕೊಡ್ಬೋದು ಅಂತ ಅನ್ಸುತ್ತೆ. ಜೈ ಹಿಂದ್.